ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ, ನೀವು ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಒಂದು ಹೊಸ ಅವತಾರದಲ್ಲಿ ಒಂದು ಬಟ್ಟೆ ಸಿಗಾಕೊಂಡು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಬನ್ನಿ ಹೇಳ್ತೀನಿ. ನಾವಿವಾಗ ಸೂಪರಾಗಿ ರೆಡಿಯಾಗಿದ್ದೀನಿ ಅಂತ ಹೇಳಲ್ಲ, ಏನೋ ತಕ್ಕ ಮಟ್ಟಿಗೆ ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ, ಎಲ್ಲ ವಿಷಯ ತಿಳ್ಕೊಬೇಕಂದ್ರೆ ನನ್ನ ಜೊತೆ ನೀವು ಕೂಡ ಬೀದಿ ಸುತ್ತಕ್ಕೆ ಬನ್ನಿ, ಓಕೆನಾ? ಇದು ನೋಡಿ, ಹೆಣ್ಮಕ್ಳ ಅವತಾರ ಏನಂದರೆ ಬಟ್ಟೆ ತೊಗೊತೀವಿ, ಅದನ್ನು ಕ್ಲೋಸ್ ಮಾಡೋ ಬುದ್ಧಿನೇ ಬರಲ್ಲ, ಮಂಗ ನನ್ನ ಮಗಂದೆ ಅಂತ ನನಗೆ ನಾನೇ ಬೈಕೊಂಡು ಅದಕ್ಕೆ ಒಂಚೂರು ನಕ್ಕೊಂಡು ಆಚೆ ಹೋಗೋಣ ಮತ್ತೆ ಉಗಿಸ್ಕೊಳ್ಳೋಣ ಅಂತ ಆಚೆ ಬರ್ತಿದ್ದೀನಿ. ಯಾಕೆ ಅಂದರೆ ಎಲ್ಲರೂ ರೆಡಿಯಾಗಿ ಕಾಯ್ತಾ ಕೂತಿದ್ರು. ಈಗ ನಾವು ಬಂದುಬಿಟ್ಟು ಏನು ಡೈಲಾಗ್ ಹೊಡಿತೀವಿ ಅಂದರೆ, ಓಕೆ ಬಾಯ್ ನೀವೆಲ್ಲ ಲೇಟ್ ಮಾಡ್ತಿದ್ದೀರಾ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬರ್ತಾಯಿದ್ದೀನಿ. ಅವರೆಲ್ಲರೂ ಇಷ್ಟೊತ್ತು ಗಂಟೆಗಟ್ಟಲೆ ಕಾದಿದ್ದು, ನಾವು ಇವಾಗ ನೋಡು ಸ್ಟೈಲ್ ಮಾಡ್ಕೊಂಡು ಆಚೆ ಹೋಗ್ತಿರೋದು ಅಂತ ಡೈಲಾಗ್ ಹೊಡಿತಾಯಿದ್ರು. ಹಾಗೆ ನನ್ನ ಮಗ ನನ್ನ ಪರ್ಸು ನೇತಾಕೊಂಡು ಫುಲ್ಲು ಸ್ಟೈಲ್ ಹೊಡಿತಿದ್ದ. ನಾನು ನನ್ನ ಪರ್ಸು ನೇತಾಕೊಂಡಿದ್ಯಾ ಸೂಪರ್ ಕಂದ ಅಂತ ಒಂದು ಡೈಲಾಗ್ ಹೊಡೆದೆ ಅಷ್ಟೇ. ತೊಗೊಳ್ಳಿ ನಿಮ್ಮ ಪರ್ಸನ್ನ, ಅದೆಲ್ಲ ಏನು ವಿಡಿಯೋ ಹಾಕಬೇಡಿ ಅಂತ ಹೇಳ್ಬಿಟ್ಟು ನನ್ನ ಪರ್ಸನ್ ತಂದು ನನ್ನ ಕೈ ಕೊಟ್ಟ. ವೆರಿ ಬ್ಯಾಡ್. ಇದು ನನ್ನ ಕುಟುಂಬ, ಮುದ್ದು ಕುಟುಂಬ. ಓಕೆ, ಬೆಳಗ್ಗೆ ಆಗಿದೆ, ನಾನು ಕಾರಲ್ಲಿ ಕೂತ್ಕೊಂಡು ಹೊರಟೆ. ಸರಿ ಸುಮಾರು 10 ಗಂಟೆ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ, 10:15 ಆಗಿತ್ತು. ಹಾಗೆ ನಮ್ಮ ಗಣಪತಿಗೆ ಒಂದು ಜೈ ಅಂತ ನಮಸ್ಕಾರ ಹಾಕಿ, ನಮ್ಮ ದಾರಿಯನ್ನು ಕಾಯೋ ಭಗವಂತ ಅಂತ ದೇವರನ್ನ ಕೇಳಿಕೊಂಡು ನಾವು ಹೊರಟಿದ್ದೀವಿ. ಎಲ್ಲಿಗೆ? ನಮ್ಮ ಊರಿಗೆ. ನನಗೆ ಬೆಂಗಳೂರು ಬಿಟ್ಟು ಆಚೆ ಹೋಗೋದಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿ. ಯಾಕೆ ಅಂದರೆ ಈ ಡಬ್ಬ ಟ್ರಾಫಿಕ್ ನೋಡಿ ತಲೆ ಕೆಟ್ಟೋಗಿದೆ. ಹಾಗಾಗಿ ನಮ್ಮೂರ ಕಡೆ ಇರೋ ಗಾಳಿ, ಬೆಳಕು ಮತ್ತು ಗಿಡ ಮರಗಳನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ. ಹಂಗೆ ನಿದ್ದೆ ಬರ್ತಿತ್ತು ಕಣ್ರಿ. ಯಾಕೆ ಅಂದರೆ 5 ಗಂಟೆಗೆ ಎದ್ದಿದ್ದೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ, ಬಿಸಿ ನೀರು ಸ್ನಾನನೂ ಮಾಡಿದ್ದೆ. ಹಂಗಾಗಿ ತಲೆ ಕೆಟ್ಟು ನಮಗೆ ನಿದ್ದೆ ಬರ್ತಿತ್ತು. ಆದರೂ ಹಿಂಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ನೋಡಿ, ಏನಾದರೂ ಒಂದು ತೀಟೆ ಮಾಡ್ತಾ ಇರೋದು, ಏನೋ ಒಂದು ರೇಗಿಸೋದು, ಅವರನ್ನು ನಗಿಸೋದು, ಆ ಕೆಲಸದಲ್ಲಿ ನಾವು ಸಿಕ್ಕಾಪಟ್ಟೆ ಇರ್ತೀವಿ ಟ್ರಾವೆಲಲ್ಲಿ ಅಂತಲ್ಲ, ಮನೇಲೂ ಕೂಡ ನಾವು ಅದೇ ಬೆಳಕಾಳು ಅಂತ ಹೇಳ್ಬೋದು. ಬೆಳಕಾಳು ಅಂತ ಗೊತ್ತಿಲ್ಲ ಅಂದರೆ ಕಲ್ಕುಳಿ ನನ್ನಿಂದ, ಓಕೆನಾ? ಇಲ್ಲಿ ನಮ್ಮ ಸೀರಿಯಸ್ ಮ್ಯಾನು ಕಾರ್ ಓಡಿಸ್ತಿದ್ದಾರೆ. ಯಾರು ತಮಾಷೆ ಮಾಡ್ಕೊಂಡೇ ಓಡಿಸ್ತಾ ಇರ್ತಾರೆ, ನಾವು ಸೀರಿಯಸ್ ಅಂತ ಕರಿತೀವಿ ಅಷ್ಟೇ. ಓಕೆ, ಮಧ್ಯದಲ್ಲಿ ಒಂದು ಬ್ರೇಕು. ಬಂದ್ವಿ ಎಲ್ಲಿಗೆ? ಒಂದು ಹೋಟೆಲಿಗೆ ಬಂದ್ವಿ. ನಾನು ಕೂಡ ಹೇಳಿದಾಯಿತು. ಹೋಟೆಲ್ ಹತ್ರ ಬಂದುಬಿಟ್ಟು ಫ್ಯಾಮಿಲಿ ಜೊತೆ ಹಾಳು ಮೂಳು ಅಲ್ಲೋಗೋಣ ಇಲ್ಲೋಗೋಣ, ಅದು ಮಾಡೋಣ ಅಂತ ಫುಲ್ ಪ್ಲಾನಿಂಗ್ ನಡೀತಾ ಇದೆ. ಯಾಕೆ ಅಂದರೆ ಹಾಸನ್ಗೆ ಬಂದಿದ್ದೀವಿ. ಎಸ್, ನನ್ನ ಹುಟ್ಟೂರು ಯಾವುದು ಅಂತ ನಿಮಗೆಲ್ಲರಿಗೂ ಚೆನ್ನಾಗುತ್ತೋ, ಹಾಸನ್. ಎಸ್, ನನಗೆ ಹೋಗೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಓಕೆ, ಇಲ್ಲಿ ಹಾಳು ಮೂಳು ಕಸ ಕಡ್ಡಿ ಏನು ತೊಗೊಂಡು ತಿಂತಾ ಇಲ್ಲಪ್ಪ, ಏನೋ ಮನುಷ್ಯರು ತಿನ್ನೋದೇ ಏನೋ ಒಂಚೂರು ತೊಗೊಂಡು ತಿಂತಾ ಇದ್ದೀವಿ. ನಾನು ಮಾತ್ರ ಇಲ್ಲಿ ಏನು ತಿನ್ನಿಲ್ಲ, ಖಾಲಿ ಕೆಂಪು ಜ್ಯೂಸನ್ನು ನಾನು ಕುಡಿದೆ. ಸಖತ್ತಾಗಿತ್ತು. ಯಾಕೆಂದರೆ ಬಿಸಿಲೇನು ಕಮ್ಮಿನ ಹೊಡಿತಾ ಇದೆ, 6-4 ಅಂತ ಬ್ಯಾಟಿಂಗ್ ಹೊಡಿತಾ ಇದೆ. ಹಿಂಗೆ ನಾನು ನನ್ನ ಜ್ಯೂಸನ್ನು ಖಾಲಿ ಮಾಡಿಕೊಂಡು ಮತ್ತು ನನ್ನ ಮಗನಿಗೆ ಸ್ಟಾರ್ಟ್ ಮಾಡಿಕೊಂಡೆ ತರಲೆ ಮಾಡೋಕ್ಕೆ. ಏನಂತ ಎಲ್ಲ ನನ್ನ ಖಾಲಿ ಆಯಿತು, ನಾನು ಎದ್ದೋಗ್ತೀನಿ ಹೋಗಲೇ ಅಂತ ಅಂದ ತಕ್ಷಣ ಅಂತೀಯಾ, ಹೋಗ್ತೀನಿ ನೋಡಿ ಇವಾಗ ಅಂತ ಹೇಳ್ಬಿಟ್ಟು ಹೆದಳ್ತಾ ಇದ್ದೀನಿ. ಅವ್ನು ಫುಲ್ಲು ಡೈಲಾಗ್ ಹೊಡಿತಿದ್ದಾನೆ. ಏನಂದರೆ, ಪಪ್ಪ ಅಣ್ಣ ನೋಡಿ ಎಷ್ಟು ಕೈ ಹಿಂಡಿದ್ದಾರೆ, ನೀವು ಇದ್ದೀರಾ, ಹೆಂಗೆ ಮಾಡ್ತೀರಾ ನನಗೆ ಅಂತ ಡೈಲಾಗ್ ಹೊಡಿತಿದ್ದಾನೆ. ನಾನು ಹಂಗೆ ಕಣ್ಲ ಮಾಡೋದು, ಎದ್ದು ಬಾರಲ್ಲ ಏನು ಮುಚ್ಕೊಂಡು ಅಂತೇಳ್ಬಿಟ್ಟು ಡೈಲಾಗ್ ಹೊಡ್ಕೊಂಡು, ನಿಮ್ಮಂಥ ಕಾಟ ಕೊಡೋರು ಯಾರೂ ಇಲ್ಲ ಅಂತೇಳ್ಬಿಟ್ಟು ಅವನು ಮುಸುಡಿ ನೋಡ್ತಾ ಇದ್ದೀರಾ. ಒಂದ್ಸಲ ನೋಡಿ, ಅವೆಲ್ಲ ಡೈಲಾಗ್ ಸುಮ್ಮನೆ ಹೇಳ್ತಿಲ್ಲ, ಅಲ್ಲಿ ನಡೆದವೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಆಚೆ ಬಂದ್ರಿ. ಅಲ್ಲಿ ಒಂದು ಸೀರೆ ಅಂಗಡಿ ದೂರದಲ್ಲಿ ಕಾಣುತ್ತಿದೆಯಲ್ಲ, ಅಲ್ಲಿ ನನ್ನನ್ನು ಬಾ ಅಂತ ಕರೀತಿತ್ತು. ಆದರೂ ನನಗೆ ಮಕ್ಕು ಗೀತಾರೆ, ಬೇಡ ಕಣವ, ನೆಕ್ಸ್ಟ್ ಟೈಮ್ ಬರ್ತೀನಿ, ಟಾಟಾ ಬಾಯ್ ಅಂತ ನಾವು ಮತ್ತೆ ನಮ್ಮ ಕಾರಲ್ಲಿ ಕುಳಿದುಕೊಂಡು ಹೋಗೋಕ್ಕೆ ಹೊರಟ್ವಿ. ಈ ಬಿಲ್ಡಪ್ ನನ್ನ ಮಗ, ನೀವು ನನಗೆ ಹಂಗೆ ಮಾಡಿದ್ದಲ್ವ, ನಾನು ಸ್ಲೋ ಆಗಿ ಬರ್ತೀನಿ ಅಂತ ಅವನು ಕೂಡ ಬಿಲ್ಡಪ್ ತೊಗೊಂಡು ಬರ್ತಿದ್ದ. ಓಕೆ, ಜ್ಯೂಸ್ ಕೊಡೋದ್ಮೇಲೆ ಏನೇನು ಕೆಲಸ, ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನಾನು ನಿದ್ದೆ ರಾಣಿ, ನಿದ್ದೆ ಇಲ್ಲದೆ ನಾನು ಇರೋಕ್ಕಾಗುತ್ತಾ? ಅದೆಲ್ಲ 5 ಗಂಟೆಗೆ ಎದ್ದೇಳ್ತೀನಿ ಅಂದಮೇಲೆ ನಿದ್ದೆ ಮಾಡಬೇಕ್ರಪ್ಪ. ನಿದ್ದೆ ಮಾಡಿದ್ರೇ ಪುಣ್ಯವಂತರಿಗೆ ಮಾತ್ರ ನಿದ್ದೆ ಬರೋದು. ಹಂಗೆ ಸ್ವಲ್ಪ ಮಲಗಿದ್ದೆ. ಅದಾದಮೇಲೆ ಎದ್ದು ಕೂತ್ಕೊಂಡೆ. ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನಿಸ್ತಿತ್ತು. ಅದರಲ್ಲಿ ನಮ್ಮ ಕಾರಲ್ಲಿ ಇರುವ ಪ್ರಾಣಿ ಪಕ್ಷಿಗಳು ನನ್ನನ್ನು ಎದುರಿಸ್ತಾನೆ ಇದ್ದರು, ಹಾಳಾಗೋಗಲಿ ಅಂತ ಎದ್ದು ಕೂತ್ಕೊಂಡೆ, ಓಕೆನಾ? ಹಾಸನದಲ್ಲಿ ಒಂದು ದೇವಸ್ಥಾನ, ನನಗೆ ತುಂಬ ಇಷ್ಟವಾದ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಎಲ್ಲ ಕಡೆ ಬಂದ್ವಿ ನಾವು. ಯಾಕಂದರೆ ಎಲ್ಲೋ ಹೋಗೋಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂತ ಬಂದು ದೇವರಿಗೊಂದು ಕೈ ಮುಕ್ಕೊಂಡು, ನೀವು ಕೂಡ ಒಂದು ನಮಸ್ಕಾರ ಹಾಕ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಹಳ್ಳಿ ದಾರಿಯಲ್ಲಿ ಹೋಗೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಅಲ್ಲಿ ಹೋದಾದಮೇಲೆ ಒಂದು ಬರ್ಡೇ ಇತ್ತು. ಬರ್ಡೇದೆಲ್ಲ ಸೀನೆಲ್ಲ ತೋರಿಸಿಲ್ಲ, ಯಾಕಂದರೆ ಅವರೆಲ್ಲ ಅನ್ಕಂಫರ್ಟಬಲ್ ಆಗ್ತಾರೆ. ಹಾಗಾಗಿ ನನ್ನ ಸೀನ್ಗಳಷ್ಟೇ ನಾನು ಶೂಟ್ ಮಾಡೋದು. ಹಾಗಾಗಿ ಅಲ್ಲಿ ಬರ್ಡೇ ಮುಗಿಸ್ಕೊಂಡು ಒಳ್ಳೆ ನಾನ್ ವೆಜ್ ಊಟ ಮುಗಿಸ್ಕೊಂಡು ಕೂತಿದ್ದೆ. ಇಲ್ಲಿ ನೋಡಿ,
ಸೋಂಬೇರಿಗಳು. ಅಲ್ಲಿ ಮೊಬೈಲು, ಇಲ್ಲಿ ಮೊಬೈಲು, ಈ ಮನೇಲಿ ಮೊಬೈಲು, ಮಾನ ಮರ್ಯಾದೆ ಇದೆಯಾ ಇವಕ್ಕೆ? ನಾವು ಈ ಟೈಮಲ್ಲಿ ಏನಾದ್ರು ಒಂಚೂರು ಫ್ರೀ ಬಿಟ್ಬಿಟ್ರೆ ಎಷ್ಟು ಆಟಾಡ್ತಿದ್ವಿ ಅಂದರೆ ಅಷ್ಟು ಆಟಾಡ್ತಿದ್ವಿ. ನಾನೇನು ಕಮ್ಮಿನಾ ನೋಡಿ, ನಾನು ಕೂಡ ಮೊಬೈಲು ಇಲ್ಲಪ್ಪ, ನಾನು ಫೋನಲ್ಲಿ ಮಾತಾಡ್ತಿದ್ದೀನಿ. ಫೋನಲ್ಲಿ ಮಾತಾಡೋದೇನು ಮೊಬೈಲ್ ಯೂಸ್ ಮಾಡೋದಾ? ಯಾರು ಹಂಗಂತ ಹೇಳಿ ಮುಖ ಚಚ್ಚಾಕ್ಬಿಡ್ತೀನಿ. ಓಹೋ, ನಾನೇನು ಫೋನ್ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಮಾತಾಡ್ತಿದ್ದೀನಿ ಅಷ್ಟೇ. ಅಷ್ಟರಲ್ಲಿ ನಮ್ಮ ಮಳೆರಾಯ ತಂಪಾಗಿ ಸುರಿದರು. ಅಲ್ಲಿನ ಮಣ್ಣಿನ ಸ್ಮೆಲ್ಲು ನನಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಖುಷಿ ಆಗ್ತಿತ್ತು. ಹಂಗೆ ಬೋರ್ ಹೊಡಿತಾ ಇತ್ತು. ಅದರಲ್ಲಿ ನನಗೆ ಒಂದು ಪುಟ್ಟ ನಾಯಿ ಮರಿ ಸಿಕ್ತು. ಎಷ್ಟು ಕ್ಯೂಟಾಗಿದೆ ನೋಡಿ, ಸಿಕ್ಕಾಬಟ್ಟೆ ಕ್ಯೂಟಾಗಿದೆ ಅಲ್ವಾ? ಅದನ್ನು ಎತ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡೆ. ಯಾಕೆ ಅಂದರೆ ನನ್ನ ಹಸ್ಬೆಂಡು ನಮ್ಮ ರಿಲೇಟಿವ್ಗಳ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಏನೋ ಮಾತಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಫೋನಲ್ಲಿ ಮಾತಾಡಿಕೊಂಡು ಈ ನಾಯಿ ಜೊತೆ ಆಟ ಆಡಿಕೊಂಡು ಫುಲ್ಲು ಹ್ಯಾಪಿ ಮೂಡಲ್ಲಿ ಇದ್ದೆ ನಾನಂತೂ. ಹಂಗೆ ಮಳೆ ನಿಲ್ತು. ಮತ್ತು ನಮ್ಮ ರಸ್ತೆಗೆ ನಾವು ಬಂದೆವು. ನೋಡಿ, ಮಳೆ ಬಂದು ಎಷ್ಟು ಕೂಲಾಗಿ ಕಾಣಿಸ್ತಾ ಇದೆ. ನನಗೆ ಈ ಪ್ರಕೃತಿ ಅಂತ ಸುಮ್ಮನೆ ಅಲ್ಲ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಪ್ರಕೃತಿ ಅಂದರೆ. ಅದಕ್ಕೋಸ್ಕರನೇ ಈ ಥರ ಜಾಗದಲ್ಲಿ ಸುತ್ತಬೇಕು ಅಂದರೆ ಬರೋ ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಸುತ್ತಾ ಇರ್ತೀನಿ. ನೀವು ಅಷ್ಟೇ ಆದಷ್ಟು ಟ್ರಾವೆಲ್ ಮಾಡಿ, ಮೈಂಡು ಚೆನ್ನಾಗಿ ಖುಷಿ ಅಂತ ಅನಿಸುತ್ತೆ. ಹಾಗೆ ಅಲ್ಲಿ ಇಲ್ಲಿ ನೋಡಿಕೊಂಡು ಖುಷಿಯಾಗಿ ಹೊರಟಿರುವ ನನಗೆ ಈ 1-2 ತಿಂಗಳಿಂದ ಎಕ್ಸಾಮು, ಮಕ್ಕಳು ಆಳು ಮೂಳು ಅಂದಿದೆಲ್ಲ ಮರ್ತೋಗ್ಬಿಡ್ತು. ಅಷ್ಟು ಖುಷಿಯಾಗಿ ನಾನು ಬರ್ತಾಯಿದ್ದೀನಿ. ನೋಡಿ, ಹಳ್ಳಿಯ ಮನೆಗಳು ನೋಡೋದಕ್ಕೆ ಎಷ್ಟು ತುಂಬ ಚಂದ ಅಂತ ಅನಿಸುತ್ತೆ ಅಲ್ವಾ? ಹೀಗೆ ನೋಡ್ತಾ ಅದರಲ್ಲೂ ಮಳೆ ಬಂದಿತ್ತು. ಆ ಸ್ಮೆಲ್ಲು, ಆ ನೇಚರು, ಬೆಂಗಳೂರಲ್ಲಿ ಆ ಬಸ್ಸು ಕಾರು ಆ ಸ್ಮೆಲ್ ನೋಡಿ ಚೀ ಅನ್ನಂಗಾಗಿರುತ್ತೆ. ಆದರೆ ಇದೇ ಥರ ಹಳ್ಳಿ ಕಡೆ ಬಂದುಬಿಟ್ರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಹೋಟೆಲಿಗೆ ಬಂದು ಏನಕ್ಕೆ ಬಂದಿದ್ದೀವಿ ಇಲ್ಲಿ? ಹೌದು, ಇಲ್ಲಿ ಸ್ಟೇ ಆಗಬೇಕಾಗಿತ್ತು. ಹಾಗೆ ಒಂದು ಎಂಗೇಜ್ಮೆಂಟ್ ಕೂಡ ಇತ್ತು. ಆ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡಿಕೊಂಡು ಅಲ್ಲಿ ಒಂದು ಬೊಂಬಾಟಾಗೊಂದು ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಅಲ್ಲೇ ಸ್ಟೇ ಆಗೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ. ಬೆಳಗ್ಗೆ ಹೊರಡೋಣ, ಇವಾಗ ಫುಲ್ಲು ಟ್ರಾವೆಲ್ ಮಾಡಿದ್ವಿ, ದಿನೆಲ್ಲ ಟ್ರಾವೆಲ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ನಮ್ಮ ರೂಮ್ ಕಡೆ ಬಂದ್ವಿ. ಇದೇ ನಮ್ಮ ರೂಮು, ಓಕೆನಾ? ಇವತ್ತಿನ ನಮ್ಮ ಪುಟ್ಟಮ್ಮನೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಏನೋ ಒಂದು 4 ಮೂಟೆ ಮಣ್ಣಕ್ಕೆ ಬಂದಿರೋ ಥರ ಬಿದ್ಕೊಂಡವೆ ಅಂತ ಹೇಳ್ಕೊಂಡು ಡೈಲಾಗ್ ಹೊಡ್ಕೊಂಡು ನಗ್ತಾ, ನಿಮಗೆಲ್ಲ ಒರೆಸ್ಬೇಕು ಕೊಂಡ್ರು 4 ಮೂಟೆ ಮರಳು, ಆವಾಗಲೇ ನೀವು ಬುದ್ಧಿ ಕಲಿಯೋದು ಏನು ಸುಸ್ತಾಗ್ಬಿಡ್ತಂತೆ ಅಂತ ಡೈಲಾಗ್ ಹೊಡ್ಕೊಂಡು ನಾನು ಅಲ್ಲಿ ಇಲ್ಲಿ ನಮ್ಮ ಯಜಮಾನರು ಇಲ್ಲಿ ಮಿರರ್ ಮುಂದೆ ನಿಂತಿದ್ರೆ ಅವ್ರಿಗೂ ಒಂದು ಡೈಲಾಗ್ ಹೊಡ್ಕೊಂಡು ನಗಿಸ್ಕೊಂಡು ಕೊನೆಯದ್ದಾಗಿ ನಾವು ಬಂದು ಫೋಸ್ ಹೊಡಿತಾ ಇದ್ವಿ ಮಿರರ್ ಮುಂದೆ. ಇದು ಇವತ್ತಿನ ವಿಷಯ. ಹೆಂಗಿತ್ತು ಅಂತ ಹೇಳ್ರಪ್ಪೋ, ಹೇಳಿ. ಟಾಟಾ ಬಾಯ್, ಮತ್ತೆ ಬರ್ತೀನಿ.